ಫೈನಲಿ ಊರನ್ನ ಬಿಡ್ತಾ ಇದ್ದೀವಿ. ಈಗ ನಾಮಂಗಲ ಹೋಗಿ ನಾಮಂಗಲದಲ್ಲಿ ಬಾಯಿಸ್ಕೊಳ್ಳೋ ಜಾಯ್ನ್ ಆಗ್ತಾರೆ. ಸದ್ಯಕ್ಕೆಲ್ಲ ಪ್ಯಾಕ್ ಎಲ್ಲ ಮಾಡ್ಕೊಂಡಿದ್ದೀನಿ, ಬಟ್ಟೆಗಳೆಲ್ಲ ನೈಟನ್ನೇ. ಟೈಮ್ ಆಗಿದೆ. ಆಲ್ರೆಡಿ ಫೋನ್ ಮಾಡಿದರು ನಮ್ಮ ಬ್ರೋ, ಪ್ರೀತು ಬ್ರೋ ಅಂದ್ಬಿಟ್ಟು. ಎಲ್ಲ ಪರಿಚಯ ಮಾಡಿಕೊಡ್ತೀನಿ ವಿಡಿಯೋದಲ್ಲಿ. ಚಲಿ ಅಲ್ಲಿ ಕ್ಯಾಮ್ರಾ ಎಲ್ಲ ಗೋಪ್ರೋ ರೆಡಿ ಮಾಡಿದ್ದೀನಿ. ಎತ್ತಾಕೊಂಡು ಹೊರಡೋದೆ ತಲೆಗೆ ಹಾಕ್ಕೊಂಡು. ಚಲಿ ಬರಲಾ? ಬಾಯ್ ಬಾಯ್ ಬಾಯ್. ಓ ಇದಳಪ್ಪ ಮೇಕೆ ಗುಂಡು ಬಾಯ್. ಅಯ್ಯೋ ನನ್ನ ಮಗ ಫಸ್ಟ್ ಸ್ನಾನ ಮಾಡಿಸ್ಬೇಕು ಅವನಿಗೆ. ಗುಂಡು ಬಾಯ್. ಬಾಬಾ ಹೇಳು ಹೇಳು. ಹೋಗ್ತಾ ಇರೋ ರೈಡು ತುಂಬ ಸಕ್ಸಸ್ಫುಲ್ ಆಗಲಿ ಅಂತವ. ಟಿ ಚನ್ನಾಪುರ ಮಂಚಮ್ಮ ಮಷ್ಟಮ್ಮ ದೇವಿ ಕಾಪಾಡಪ್ಪ. ಏನಕ್ಕೆ ಅವಶ್ಯಕತೆ ಇಲ್ಲ ಬ್ರೋ, ಅವಶ್ಯಕತೆ ಇಲ್ಲ. ಕೈ ಗಟ್ಟಿಯವೆ ಕೈ. ಎಷ್ಟಾಗ್ತಿದ್ದೀರಾ? ಫುಲ್ ಟ್ಯಾಂಕ್. ಸಾವುಕಾರ ಮಂದಿ ಇವರೆಲ್ಲ, ಸಾವುಕಾರ ಮಂದಿ ಫುಲ್ ಟ್ಯಾಂಕ್ ಮಾಡ್ತಿದ್ದಾರೆ. ಫಸ್ಟ್ ಟೈಮ್ ಅಯ್ಯೋ, ಎಷ್ಟು ಕೆಪಾಸಿಟಿ? 1700 ರೂಪಾಯಿ. ಅಯ್ಯಪ್ಪ, ನಂಬಿಕೆ ಎಷ್ಟು ಹಿಡಿಬೋದಾಗಾರೆ? ಮತ್ತೆ ಸರಿಯಾಗಿ ಕುಡಿತದೆ. ಏ ತಪ್ಪು. ಸೀರಿಯಸ್ ಆಗಿ ಒಂದು ವೈರ್ಲೆಸ್ ಮೈಕ್ ತಗೊಬೇಕು ಗುರು. ವಯರ್ ಮೇಕ್ ಯಾಕೋ ಹಿಂಸೆ ಆಗ್ತದೆ. ಅದು ಹೆಲ್ಮೆಟ್ ಒಳಗಡೆ ಇಟ್ಕೊಂಡಿದ್ದೀನ, ಕಿವಿ ಹತ್ರ ಒತ್ತೈತೆ. ನಮಗೆ ಜಾಸ್ತಿ ಒತ್ತುಬಿಟ್ರೆ ಒಂಥರ ಹಿಂಸೆ ಅನಿಸ್ಬಿಡುತ್ತೆ. ಒಂದು ವೈರ್ಲೆಸ್ ಮೈಕ್ ಎತ್ಕೊಂಡ್ರೆ ಬೆಸ್ಟು. ತಗೊಳ್ಳೋಣ. ಈ ರೈಡ್ ಮುಗಿಸ್ಕೊಂಡು ಹೋಗಿ, ಈ ರೈಡ್ ಮುಗಿಸ್ಕೊಂಡು ಬಂದು ಆಮೇಲೆ ತಗೊಳ್ಳೋಣ. ಇವಾಗ ಸದ್ಯಕ್ಕೆ ಇರೋದ್ರಲ್ಲಿ ಭಂಗ ಮಾಡ್ಕೊಂಡು ಹೋಗ್ಬೇಕು. ನಾನೇ ತಗೊಂಡು 5 ವರ್ಷ ಆಯಿತು ಗುರು. ಸೀರಿಯಸ್ಸಾಗಿ 5 ವರ್ಷ. 5 ವರ್ಷದಲ್ಲಿ 2ನೇ ಸಲ ಬೈಕ್ ರೈಡ್ ಹೋಗ್ತಾ ಇರೋದು ಚಿಕ್ಕಮಂಗ್ಳೂರಿಗೆ. 2 ಇಯರ್ ಬ್ಯಾಕ್ ಅಲ್ಲಿ ಹೋಗಿದ್ದು. ಚೆನ್ನಾಗಿತ್ತು ಅದು ರೈಡು. ಬಟ್ ಆವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ. ಈಗ ಅದಾದಮೇಲೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಈಗ ಹೆಂಗಿರೋ ಸಿಕ್ತಲ್ಲ ಅಂದ್ಬಿಟ್ಟು ಆಫ್ ರೋಡ್ ಮಾಡಿಕೊಂಡು ಮತ್ತು ಒಳ್ಳೆ ಅಡ್ವೆಂಚರಾಗಿರುತ್ತೆ ಅಂದ್ಬಿಟ್ಟು ನಮ್ಮ ಹುಡುಗ ನಮ್ಮ ಮಚ್ಚ ಹೇಳ್ದ, ಪ್ರೀತು ಬಾ ಹೋಗ್ಬಿಟ್ಟು ಬರೋಣ ಅಂತ ಅಂದ. ನಡಿಯಪ್ಪ, ಆಗಿದ್ದಾಗಲಿ ಇದ್ದದ್ದಂಗೆ ಮಾದಪ್ಪನ ಜಾತ್ರೆ ಅಂದ್ಕೊಂಡು ಒಪ್ಸ್ಕೊ. ನಮ್ಮ ಮಚ್ಚ ಹೇಳಿದ್ನಲ್ಲ, ಸಂತ ಮಚ್ಚ ತುಂಡು, ಅವನು ಬರ್ತೀನಿ ಅಂದ್ಬಿಟ್ಟು ಎಲ್ಲ ಫಿಕ್ಸ್ ಆದ. ಒಂದು ವಾರ ಆಯಿತು ಅಂದ್ಕೊಳ್ರಿ. ಒಂದು ವಾರ ಅದಾದಮೇಲೆ ಒಂದು ದೇವಸ್ಥಾನ ಇತ್ತು, ಅದು ನಮ್ಮ ಮರಳಿಗ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ. ಅದು ನಮ್ಮ ಮನೆ ದೇವರು. ಅಲ್ಲಿ ವಾರ ಪೂಜೆ ಮಾಡ್ತಾರೆ. ಅಲ್ಲಿಗೆ ಇವನು ಹೋಗಿದ್ದಾನೆ. ಅಲ್ಲಿ ಈರ್ ಮಕ್ಕಳು ನಮ್ಮ ದೇವ್ರಿಗೆ ನಾವು ಈರಕ್ಕೆ ಅಂತ ಕಟ್ಟೆ ಕಟ್ತೀವಿ. ಅಲ್ಲಿ ಹೋಗಿ ಇದು ಮಾಡಿದ್ದಾನೆ, ಏನೋ ಇಂಥ ಈರ್ಕೆ ಕಟ್ಟವನೆ. ಅಲ್ಲಿ ಮಿಸ್ ಆಗಿ ಬಿದ್ದವನೇ ನಮ್ಮ ಮಚ್ಚ ಸಂತು. ಕೈ ಟ್ವಿಸ್ಟ್ ಆಗ್ಬಿಟ್ಟೈತೆ. ಆಗ ಹಿಂಗೆ ಅನ್ನೋಕ್ಕಾಯ್ತಲ್ಲ, ಹಿಂಗೆ ಬಿಡೋಕ್ಕಾಯ್ತಲ್ಲ. ಅವನು ನನ್ನ ಕೈಲಿ ಆಗಲ್ಲಪ್ಪ, ನಾನು ಬರೋಲ್ಲ ಅಂತ ಅಂದ್ಬಿಟ್ಟವನೆ. ಯಾರಿಗೆ? ಪ್ರೀತಿಗೆ. ಮತ್ತು ಇವ್ರಿಗೆಲ್ಲ ಗೊತ್ತಾಗ್ಬಿಟ್ಟೈತೆ ಅವ್ನು ಬರೋಲ್ಲ ಅಂತವ. ಎಲ್ಲರೂ ನ್ಯೂಟ್ಲಾಯ್ತವ್ರೆ. ಅವ್ನು ಬರೋಲ್ಲ, ಅದಕ್ಕೆ ನಾನು ಬರೋಲ್ಲ ಅಂದ್ಬಿಟ್ಟು ಎಲ್ಲರೂ ಹೇಳಿದ್ರು. ಅದಕ್ಕೆ ಮೊನ್ನೆ ಒಂದು ವೀಡಿಯೋ ಮಾಡಿಬಿಟ್ಟಲ್ಲ,
ಯಾರೊಬ್ರು ಬರಲ್ಲ, ಅವ್ರು ಹಿಂಗೆ ಮಾಡ್ತಾರೆ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿಬಿಟ್ಟಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಅದು ನೋಡ್ಬಿಟ್ಟು ಸರಿ ಕಡ್ರಪ್ಪ ಆಯಿತು ಬರ್ತೀವಿ ಅಂದ್ಬಿಟ್ಟು ಇವ್ರು 4 ಜನ ಒಪ್ಕೊಂಡಿದ್ದಾರೆ. ಅದ್ರಲ್ಲಿ ಮಿಸ್ ಆಗಿದ್ದು ಬಂದು ನಮ್ಮ ಮಚ್ಚ ಸಂತು, ಇನ್ನೊಬ್ಬ ಆನಂದ ಅಂತ ಬರಬೇಕಾಗಿತ್ತು, ಅವನದು ಪಲ್ಸರ್ 220 ಇತ್ತು, ಅವನು ಮಿಸ್ ಆದ. ಇನ್ನು ಇವರು 4 ಜನ ಫಿಕ್ಸ್ ಆದರು. ಇಲ್ಲ ಅಂತಂದರೆ ನಾನು ಒಬ್ಬನೇ ಹೋಗಿ ರೆಡಿ ಇರ್ತಿದ್ದೆ. ನಾನಷ್ಟೇ, ನಾನು ಜಾಸ್ತಿ ನನ್ನ ಮೇಲೆ ನಾನು ನಂಬಿಕೆ ಇಟ್ಕೊಂಡಿರ್ತೀನಿ. ಎಲ್ಲೇ ಹೋದ್ರೂ ಇಲ್ಲಿಂದ ಗೋವಾಗೆ ಒಬ್ಬನೇ ಹೋಗಿದ್ದಾನಂತೆ. ಇನ್ನು ಪಕ್ಕದಲ್ಲಿದೆ ಚಿಕ್ಕಮಂಗ್ಳೂರು. ಅದು ಯಾವ್ದು ಲೆಕ್ಕ ಇದೆ ಗುರು ಯಾವ್ದು ಲೆಕ್ಕ ಇದೆ? ಯಾವುದು ಲೆಕ್ಕ ಇಲ್ಲ. ನುಗ್ತಿದ್ದೆ ಬರ್ತಿದ್ದೆ ಆರಾಮಾಗೆ. ಸರಿಯಾ, ಈ ಟೀಮಲ್ಲಿ ಬಂದು ನಮ್ಮ ಮಚ್ಚ ಒಬ್ಬನೇ ಪರಿಚಯ. ಇನ್ನು 3 ಜನ ನಂಗೆ ಪರಿಚಯನೇ ಇಲ್ಲ ಆಲ್ಮೋಸ್ಟ್ ಆಲು. ಅವರು ಈ ಕಡೆ ಗಾಡಿ ಓಡಿಸ್ತಾರಲ್ಲ, ಅವರೊಬ್ಬರು ಮೊನ್ನೆ ನನಗೆ ಮೆಸೇಜ್ ಮಾಡಿದರು ಇನ್ಸ್ಟಾಗ್ರಾಮಲ್ಲಿ, ಬ್ರೋ ನಾನು ಬರ್ತಾಯಿದ್ದೀನಿ ಅಂತವ. ಇನ್ನು ಅಷ್ಟೇ, ಯಾರೂ ಅಷ್ಟು ಕ್ಲೋಸ್ ಇಲ್ಲ. ಇವಾಗ ರೈಡ್ ಮುಗಿಸ್ಕೊಂಬರೋಷ್ಟೊತ್ತಿಗೆ ಯಾವ ಥರ ಆಗಿರ್ತೀವಿ ಅಂತ ಅಂದರೆ ನೋಡ್ಕೊಳ್ರಿ, ಫುಲ್ಲು ಕ್ಲೋಸ್ ಆಗಿರ್ತೀವಿ. ಗಂಡು ಮಕ್ಕಳೆಲ್ಲ ಅಷ್ಟೇ ಗುರು, ಸೀರಿಯಸ್ಸಾಗಿ. ಸ್ವಲ್ಪ 1-2 ತಾ ಬ್ರೇಕ್ ಸಿಗೋಗಂಟ ಕಷ್ಟ. 2 ತಾ ಬ್ರೇಕ್ ಬಿದ್ದಾದ್ಮೇಲೆ ಮುಗೀತು. ಫುಲ್ ಹಂಗೆ ಕಚ್ಕೊಂಡ್ಬಿಟ್ಟಿರ್ತೀವಿ. ನಮ್ಮ ಬೆಳ್ಳೂರು ಕ್ರಾಸ್ ಬಂದ ಗುರು, ಬಾಲಗಂಗಾಧರ ಸ್ವಾಮಿ ಅವರ BG ನಗರ, ಬೆಳ್ಳೂರು ಕ್ರಾಸ್. ಯೂನಿವರ್ಸಿಟಿ ಗುರು, ಇದು ಯೂನಿವರ್ಸಿಟಿನ ಬೆಳ್ಳೂರು ಕ್ರಾಸ್. ಗಾಯ್ಸ್, ಬೆಳ್ಳೂರು ಕ್ರಾಸ್ ಯೂನಿವರ್ಸಿಟಿನಾ? ನನಗೆ ಗೊತ್ತಿಲ್ಲ, ಕಮೆಂಟ್ ಮಾಡಿರಿ. ನಮ್ಮ ಪ್ರೀತು ಚೆನ್ನಾಗೆ ರುಬ್ತಾನಪ್ಪ ಗಾಡಿನ, ಭಯಂಕರವಾಗಿ. ಹಂಗೆ ಡಬಲ್ ಇಂಡಿಕೇಟ್ರ್ ಹಾಕೊಂಡು ರುಬ್ತಾವನೆ, ಆ ಕಡೆ ಈ ಕಡೆ ಮಿಣ್ಕ ಅಂದ್ಕೊಂಡು. ನಾವು ಗೊತ್ತಲ್ಲ, ಸುಮ್ಮನೆ ಹಂಗೆ ಎಕ್ಸಿಲೇಟರ್ ಡ್ರೈವ್ ಮಾಡ್ಕೊಂಡು ಅಯ್ಯೋ ಅಂತ ಹೋಗ್ತಾಯಿದ್ದೀನಿ ಅಷ್ಟೇ. ಯಾಕೋ ಬ್ರೇಕ್ ಹೊಡಿತೀಯಕ್ಕಂದ? ಬ್ರೇಕ್ ಹೊಡಿಬೇಡವು, ನಮ್ಮದು ಗಾಡಿ ಸುಮ್ಮನೆ ನುಗ್ತಾ ಇರ್ತದೆ ಒಂದು ಫ್ಲೋವಲ್ಲಿ. ಒಂದು ಲೈನಪ್ಪಲ್ಲಿ ಹೋಗೋಣ ಸುಮ್ಮನೆ, ಯಾಕೆ ಆ ಕಡೆ ಈ ಕಡೆ. ಅವ್ನು ಮುಂದೆ ಹೋದಂತೆ, ಇವನು ಮುಂದೆ ಹೋದಂತ, ಅವನು ಮುಂದೆ ಹೋದಂತ, ನಾನು ಹಂಗೆ ಹೋಗ್ತಾಯಿದ್ರೆ ಎಲ್ಲರೂ ಅಂತ ಬಡಿಸ್ಕೊತೀವಿ ಚೆನ್ನಾಗೆ. ಅದೆಷ್ಟೋ ಸತಿ ಅನುಭವ ಆಗ್ಬಿಟ್ಟಿದೆ. ಒಂದು ಇನ್ಸಿಡೆಂಟ್ ಆಗಿದೆ ಗುರು, ಅದಂತೂ ಅದು ಯಾವಾಗ ಜಮಾನದಲ್ಲಿ ಒಂದು ಕಾರ್ಗೆ ಹೋಗಿ ಇಕ್ಕಿದ್ದೆ ನಾನೇ. ಸ್ಪಾಟಲ್ಲಿ ಒಂದು 12,000 ಕೊಟ್ಬಿಟ್ಟು ಬಂದಿದ್ದು. ಆ ಸ್ಟೋರಿ ಭಯಂಕರ. ಅದೇ ಥರ ಆಗಿದ್ದು. ಅವ್ನು ಮುಂದೆ ಹೋದಂತ, ಇವನು ಮುಂದೆ ಹೋದಂತ, ಅವನು ಅಂದ್ಕೊಂಡು ಹೋದಂಗೆ ಹೊಡೆದಿದ್ದೆ. ಫುಲ್ ಹಿಂಗೆ ಟರ್ನಿತ್ತು, ಹೋದಂಗೆ ಬಿಟ್ಟಿದೆ ಹಂಗೆ ಗಾಡಿನ. ಹೊರಡದೆ ಅಡಿಕೆ ಹಂಗೆ ಕಾರ್ ಟೈರ್ ಹೂಷ್ಟು, ಮಿರರ್ ಹೂಷ್ಟು. ಒಳಗಡೆ ಆಂಟಿದಾರೆ ಇದ್ರು, ಅವರು ಅಯ್ಯಯ್ಯೋ ಅಂತ ಎದೆ ಬಜ್ಜಾಡ್ಕೊತಾ ಇದ್ರು ಹಂಗೆ. ದಟ್ ಈಸ್ ದ ಬ್ರೇಕಿಂಗ್ ಟೈಮ್. ಒಂದು ಕಾಫಿ ಹಾಕ್ಕೊಂಡು ಹೋಗ್ಬಿಡೋಣ. ಕಾಫಿ ಕುಡ್ದು ಸ್ವಲ್ಪ ರೆಸ್ಟ್ ಮಾಡಿ ಹೊರಡ್ತಾಯಿದ್ದೀವಿ. ಏನಪ್ಪ ಒಂಥರ ಹಿಂಸೆ ಅಂತ ಅಂದರೆ, ಗಾಡಿ ಓಡಿಸ್ಬೇಕಾದ್ರೆ ಮಿರರ್ಗಳು ಇಂಪಾರ್ಟೆಂಟ್ ಅಂತ ನನಗೆ ಯಾಕೆ ಅನಿಸ್ತು ಅಂತಂದರೆ, ರೈಟ್ ಸೈಡ್ಗೆ ಇಲ್ಲ ಲೆಫ್ಟ್ ಸೈಡ್ಗೆ ಎಳಿಬೇಕು ಅಂತ ಅಂದರೆ ಹಿಂಗೆ ತಿರುಗಿ ನೋಡ್ತೀನಿ. ನೋಡ್ರಿ ಹಿಂಗೆ, ಈಗ ರೈಟ್ ಹೇಳ್ಕೋಬೇಕು, ನೋಡಿ ಹಿಂಗೆ ತಿರುಗಿ ನೋಡಬೇಕು ಯಾವ್ದಾರ ಗಾಡಿ ಬತ್ತೈತೆ ಅಂತವ. ಅದೇ ಮಿರರ್ ಇತ್ತು ಅಂತಾರೆ ಸುಮ್ಮನೆ ಹಿಂಗೆ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದಿತ್ತು. ಆದರೆ ಲುಕ್ಕಾಗಿ ಕಾಣಲ್ಲ ಅಂದ್ಬಿಟ್ಟು ಮಿರರ್ನ ಬಿಚ್ಚಾಕ್ಬಿಡ್ತೀವಿ. ಸೇಫ್ಟಿ ಇರಲ್ಲ ಗುರು, ಸೀರಿಯಸ್ಸಾಗಿ. ಮಿರರು ತುಂಬಾ ಇಂಪಾರ್ಟೆಂಟು. ಸುಮ್ಮನೆ ಕೊಡಲ್ಲ ಗಾಡಿಗಳಿಗೆ. ನಮ್ಮ ಖುಷಿಗೋಸ್ಕರ ನಾವು ತೆಗೆದಾಕ್ಬಿಟ್ಟು ಬಂದ್ಬಿಡ್ತೀವಿ. ರಿಸ್ಕಿ ಕೆಲಸ, ಏನು ಮಾಡೋಕ್ಕಾಗಲ್ಲ. ಏನು ಗುರು ಹಿಂಗೋಗುತ್ತೆ ಪಲ್ಸರ್ 220 ಡ್ಯೂಕು ಹಿಡಿಯೋಕ್ತಾನೆ ಹೋಯ್ತಾಯ್ತಾ? ನಾನು ಅಯ್ಯೋ ಸ್ವಾಮಿ, ಹೆಂಗೆ ನುಗ್ತಾಯಿದ್ದೆ ಅಂದರೆ ಗಾಡಿಗಳು ಭಯಂಕರ ನುಗ್ಗುತ್ತೆ. ಹೋಗು, ನಾನು ಫುಲ್ ತ್ರಾಟ್ ಕೊಡ್ಕೊಂಡು ಹೊಡ್ತಾ ಇದ್ದೀನಿ, ಕನ್ನೋದಂಗೆ ಹೋಯ್ತವೆ. ನೋಡಿಲ್ಲಿ ಫುಲ್ಲು ಪಿನ್ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ. ಅಲ್ಲಿ ನೋಡೋದು ಅಲ್ಲಿ ಹೋಗ್ತಾವನೆ. ಅವ್ನು ನೋಡು ನಮ್ಮ ಮಚ್ಚ ಅಲ್ಲಿ ಹೋಯ್ತಾನೆ ಮಿಣ್ಕ ಅನ್ಕೊಂಡು. ಅಯ್ಯೋ ರಾಮ, ಹೆಂಗಪ್ಪ ಇವ್ರು ಹಿಡೀಲಿ ಸ್ವಾಮಿ ನಾನು. ಅಯ್ಯೋ ದೇವುಡೇ
దేవుడా దేవుడా ಒಡೆ 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 ನುಗ್ಸು ನುಗ್ಸು ಒಡೆ ಹೊಡಿ ಹಿಂಗೆ ನುಗ್ಸ್ಬೇಕು ಹಿಂಗೆ ಹೋಗ್ರ ನಿಧಾನಕ್ಕೆ ನಾನು ಹೆಂಗ್ರೆ ಹಿಡಿಲಿಲ್ಲ ನಿಮ್ಮನ್ನ ಈ ಥರ ಯಾವತ್ತು ಗುರು ನಾನು ಹೋಗೋದು ಮುಂದೆ ಅವರು ಹಿಂದೆ ಅವ್ರ ಗರ್ಲ್ ಫ್ರೆಂಡು ನಮ್ಮ ಬಾಳ್ಗೋಸಿ ಬೆಂಕಿ ಇಕ್ಕ ನಮ್ದು ಒಂದು ಜೀವನ ಏನ್ರೋ ಸಿಂಗಲ್ ಜೀವನ ಒಂಟಿ ಪಿಸಾಚಿ ಥರ ಒಬ್ಬೊಬ್ಬನೇ ಹೋಗ್ಬೇಕಲ್ರೋ ತೋ 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 ನಾಚಿಕೆ ಆಗುತ್ತಪ್ಪ ನನಗಂತೂ ಕರ್ಮ ನೋಡ್ರಿ ಅಣ್ಣ ಎಷ್ಟು ಖುಷಿಯಾಗಿ ಹೋಯ್ತದನು ನಾವು ಒಂಟಿ ಪಿಚಾತಿ ಥರ ಒಬ್ಬೊಬ್ಬನೇ ಹೋಗೋ ಥರ ಬಂದ್ಬಿಟ್ಟೈತೆ ನಮ್ಮ ಬಾಳಲ್ಲಿ ಆದಂಗಾಗಲಿ ಮುಂದಿನ ವರ್ಷ ಅದೇ ಥರ ಕುಡಿಸ್ಕೊಂಡು ಇದೇ ರೋಡಲ್ಲಿ ಹೋಯ್ತೀನಿ ನೆನಪಿರ್ಲಿ ನೆನಪಿರ್ಲಿ ಆಗಿದೆ ಏನೇನೋ ಆಗಿದೆ ಗಾಡಿ ಏನೋ ಆಗಿದೆ ಏನಾಗೋಯ್ತೆ ಹಾಂ ಹಿಂಗ್ಯಾಕೆ ಹೋದ ಅವನು ಹಾಂ ಲೇ ಫ್ಲೇವರ್ ಮೇಲೆ ಹೋಗ್ದಾನೆ ಯಾಕೆ ಸರ್ವಿಸ್ ರೋಡ್ಗೆ ಎತ್ಕೊಂಡೆ ಹಲೋ ನೀನು ಸರ್ವಿಸ್ ರೋಡ್ಗೆ ಯಾಕೆ ಎತ್ಕೊಂಡೆ ಬ್ರೋ ಬನ್ನಿ ಮಾಮೂಲಿ ಫ್ಲೇವರ್ ಮೇಲೆ ಬನ್ನಿ ಅಂತ ಅಂದ ಎತ್ರಿ ನಾನೇನಾಗೈತೆ ಅನ್ಕೊಂಡೆ ಗೈಸ್ ಏನೂ ಆಗಿಲ್ಲ ಅವ್ನು ಪ್ರೀತಿ ಇದ್ದು ನೀನು ಸರ್ವಿಸ್ ರೋಡ್ ಹೇಳ್ಕೊಂಡವನೆ ಅದಕ್ಕೆ ಇವರು ಸರ್ವಿಸ್ ರೋಡ್ ಹೇಳ್ಕೊಂಡಿದ್ದಾರೆ ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿ ತಂಪಲ್ಲಿ ಹೋವಲ್ಲವೇ ಎದುರಲ್ಲಿ ನಾನ ತರ ನಾನ ಸಾಂಗ್ ಹೆಂಗಿದೆ ನೆನ್ನೆಗಳು ನೀನೇ ನನ್ನ ನಾಳೆಗಳು ನೀನೇ ಎಲ್ಲೆಂದು ನೀನೇ ಸಖಿ ಆವರಿಸು ಜಸ್ಟ್ ಮಾತಲ್ಲಿ ಆವರಿಸು ಗೈಸ್ ಇನ್ನು ಹಾಸನ್ನು ಇನ್ನು ಒಂದು 30 ಕಿಲೋಮೀಟರ್ ಇರಬೇಕು ಆಲೆ ಚಳಿ ಹೊಡಿತೈತೆ ಚಳಿ ಫೀಲಿಂಗ್ ಚಳಿ 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 ನಮ್ಮ ಅಜ್ಜ ಅದು ಹೆಂಗೆ ಹೊಡಿತಾನೆ ಗೊತ್ತಿಲ್ಲ ಗುರು ಹೊಡ್ಕೊಂಡು ಹೋದ ಗಾಡಿನ ಕೆಚ್ಕೊಂಡು ಹೋಗೋಣ ಗುರು ಸೀರಿಯಸ್ಸಾಗೆ ಹಿಡಿಯೋಕ್ಕೆ ಆಗಿಲ್ಲ ಅವನ್ನ ಇನ್ನೂ ಇಬ್ಬರು ಹಿಂದೆ ಬರ್ತವ್ರೆ ನಾನು ಮಧ್ಯೆ ಹೋಗ್ತಾಯಿದ್ದೀನಿ ಅವ್ನು ಪ್ರೀತ ಬಂದು ಮುಂದೆ ಕೆಚ್ಕೊಂಡು ಹೋಗೋವನೆ ಅವ್ನಿಗೇನು ಗೊತ್ತಿಲ್ಲಪ್ಪ ಅವ್ನಿಗೇನು ಏನು ಅರ್ಜೆಂಟ್ ಆಗೋಯ್ತೋ ಗೊತ್ತಿಲ್ಲಪ್ಪ ಇಷ್ಟು ಬೇಕಾದ ಹೆಂಗೆ ಕುಡಿತಾವನೋ ಗೊತ್ತಿಲ್ಲ ಗಾಡಿನ ನಿಧಾನಕ್ಕೆ ಹೋಗ್ರು ಹೋಗ್ಬಿಟ್ಟು ನಿನ್ಗೇನು ಪ್ರಶಸ್ತಿ ಕೊಡ್ತಾರ ವಿಜೇತ ಪ್ರಶಸ್ತಿನ ನಿನ್ಕ ಹಾಂ ಹೋದ್ರು ಅಲ್ಲಿ ಕಾಲೆತ್ಕೊಂಡು ಮನೆಕೊಂಬೇಕಣೋ ಬೇಗ ಹೋದ್ರು ನಡೀರಿ ನನಗೇನು ಬೇಗ ಹೋದ್ರೂ ಎಡಿಟ್ ಮಾಡೋಕೆ ಒಂದು ಸ್ವಲ್ಪ ಟೈಮ್ ಸಿಗ್ತದೆ ನನಗೇನಂತೆ ನಮ್ಮ ಆನೆ ಬಂದು ಹೆವಿ ಸುಸ್ತಾಗ್ಬಿಟ್ಟೈತೆ ಗುರು ಆಲ 5 ವರ್ಷ ಆಗೈತೆ ಗಾಡಿ ಬಂದು ಇನ್ನು ಎಷ್ಟು ಅಂತ ಪರ್ಫಾರ್ಮೆನ್ಸ್ ಮಾಡುತ್ತೆ ಚೆನ್ನಾಗೇ ಕೊಡ್ತೈತೆ ಮೈಲೇಜೆಲ್ಲ ಅಡ್ಡಿ ಏನಿಲ್ಲ ಬಟ್ ಇವಾಗ ಸದ್ಯಕ್ಕೆ ಹೋಗ್ಬಿಟ್ಟು ಬರಲಿ ಅದೇ ಖುಷಿ ಮಿಸ್ಟರ್ ಆನೆ ಎಲ್ಲೂ ಕೈ ಕೊಡಬೇಡಪ್ಪ ಅಷ್ಟೇ ಗೈಸ್ ಇಲ್ಲಿಂದ ಚಿಕ್ಕಮಂಗ್ಳೂರು ಎಷ್ಟು ಕಿಲೋಮೀಟ್ರ್ ಐತೆ ಅಂದರೆ 88 ಕಿಲೋಮೀಟರ್ ಇದೆ
ಇನ್ನು 2 ಅವರ್ ತೋರಿಸ್ತೈತೆ. ನೋಡಿದ ಎಷ್ಟು ಬೇಗ ಹೋಗ್ತೀವಿ ಅಂತವ. ನಿಧಾನಕ್ಕೆ ಹೋಗ್ತೀವಿ. ಇನ್ನು 88 ಕಿಲೋಮೀಟ್ರ್ ಅಷ್ಟೇ ಅಲ್ಲ. ಬಂದ್ರಪ್ಪ ಫೈನಲ್ಲಿ. ನುಗ್ಗಿ ಹೊಡಿತಾರೆ ಗುರು. ಯಾರಪ್ಪ ಇವರು? ನಿಧಾನಕ್ಕೆ ಹೋಗ್ರು. ಇಂಥ ಭಯ ಅಂತಿಲ್ಲೋ. ಬರ್ರನ್ನ ಹೋಯ್ತಾರೆ ಕಣಪ್ಪ, ಬರ್ರನ್ನ. ನನಗಂತೂ ನಿಜ ಹೇಳ್ತೀನಿ, ಚಳಿ ಅಂತೂ ತಡಿಯೋಕ್ಕಾಗಲ್ಲ. ನನಗೆ ಟೈಫಾಯ್ಡ್ ಜ್ವರ ಬಂದ್ಬಿಟ್ಟು ಇಲ್ಲ ಅಂತಂದ್ರು ಸುಮಾರು ಒಂದು 25-30 ಬಾಟ್ಲು ಹಾಕಿದ್ದಾರೆ. ಅದರಿಂದ ಹೆವಿ ಚಳಿ ಅಂತೂ ನನಗೆ ಕವರ್ ಮಾಡೋಕ್ಕೆ ಆಗಲ್ಲ. ಚಳಿ ಅಂದರೆ ಚಳಿ ಬಂದ್ಬಿಟ್ರೆ ಮುಗೀತು ಕತೆ. ಮೈನ ನಡುಗಿಸ್ಬಿಡ್ತದೆ. ಅದರಲ್ಲಿ ಚಿಕ್ಕಮಂಗ್ಳೂರು ಟ್ರಿಪ್ ಮಾಡ್ತಾಯಿದ್ದೀನಿ. ಏನಾರ ಹುಷಾರು ತಪ್ಪ ಪಾಪ ನಮ್ಮ ಮನೆ ಹಂಗೆ ಅಟ್ಟಾಡ್ಸ್ಕೊಂಡು ಹೊಡಿತಾರೆ. ಬೋಸ್ ಹೊಡಿಕೆ ಹೋಗು ಅಂತ ನಿನ್ನ ಬಾ ಎದಳು ಹಾಲು ಕರಿ, ತಪ್ಪೆ ತಳ್ಳು, ಹೋಗಿ ಕಸ ಹಾಕ್ಬಿಟ್ಪ, ಹೋಗಿ ಹಾಲು ಹಾಕ್ಬಿಟ್ಪ. ಇದೇ ನಮ್ಮ ಜೀವನ. ಅದಕ್ಕೇ ಆಗಿದ್ದಾಗಲಿ ಮಾದಪ್ಪನ ಜಾತ್ರೆ ನೆಂದೇ ಬರ್ತೀನಿ. ಒಂದು ವಾರ ಕಾಲಕ್ಕೆ ಮಲ್ಕೊಂಡ್ರೂ ಪರವಾಗಿಲ್ಲ. ಫುಲ್ಲು ಬೆಂಕಿ ರೈಡ್ ಮಾಡ್ಕೊಂಬರ್ತೀನಿ. ಬೆಂಕಿ ರೈಡ. ಅಪ್ಪ ಏನು ಒಳ್ಳಿಸ್ತಾರೆ ಗಾಡಿನ. ಗೈಸ್, ಈ ಟೀಮಲ್ಲಿ ಇನ್ನೊಬ್ರು ಯಾರಾದ್ರೂ ಲಾಗ್ ಮಾಡೋಕೆ ಇರಬೇಕಾಯ್ತು. ಕಂಟೆಂಟ್ ಕ್ರಿಯೇಟರ್ ಆಗಬೇಕಾಗಿತ್ತು. ಇನ್ನೂ ಸಖತ್ತಾಗಿರೋದು. ಇವ್ರಿಗೆ ಯಾರಿಗೂ ಅಷ್ಟು ಇಂಟ್ರೆಸ್ಟ್ ಇಲ್ಲ. ವೀಡಿಯೋಗೆ ಬರ್ತಾರೆ, ಬಟ್ ಕಾಮಿಡಿ ಎಲ್ಲ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಅದರಲ್ಲಿ ಡೌಟ್ ಬೇಡ. ಬಟ್ ಅವರಲ್ಲಿ ಯಾರು ಒಬ್ಬರು ಕಂಟೆಂಟ್ ಕ್ರಿಯೇಟರ್ ಆಗಿಬಿಟ್ಟಿದ್ರೆ ಬೇರೆ ಲೆವೆಲ್ ಇರ್ತಿತ್ತು ಟ್ರಿಪ್ ಮಾತ್ರ. ಇಲ್ಲ ಹೇಳ್ಕೊಡ್ತೀನಿ, ಒಬ್ರಿಗೆ ಹೇಳ್ಕೊಡ್ತೀನಿ. ಆದರೆ ನಮ್ಮ ಅಚ್ಚಂಗೆ ಹೇಳ್ಕೊಡ್ತೀನಿ. ಮಾಡಿದ್ರೆ ಮಾಡಲಿ, ಬಿಟ್ಟರೆ ಬಿಡಲಿ, ಏನು ಮಾಡೋಕ್ಕಾಗಲ್ಲ. ಹಾಸನ್ ಟೋಲ್ ಗೈಸ್, ಹಾಸನ್ ಟೋಲ್ ಕ್ರಾಸ್ ಮಾಡ್ತಾರೆ. ಹಿಂಗೆ ಲಕ್ಕನೆ. ಲೋ, ಎಲ್ಲಿದ್ದೀರಾ? ಜೈ ಮಕ್ಕಳಮ್ಮ. ಎಲ್ಲಿದ್ದೀರ ಹೇಳು? ಲೋ, ಕೆಳಗಡೆ ಬರ್ಬೇಕೇನು? ಹಂಗೋರ್ಸಿದ್ರೆ ಲಾಂಗ್ ಆಗ್ಬಿಡುತ್ತೆ. ಇಲ್ಲಿ ತಿರ್ಗೋ ಎಳ್ಕೊಂಬರ್ಬೇಕು. ಹಾಂ, ನಾನು ಆವಾಗಲೇ ಅಂದ್ಕೊಂಡೆ ನಾನು ಮಿಸ್ ಹೊಡಿತು ಅಂತವ. ಗೊತ್ತಾಯ್ತು ನನಗೆ. ಅಯ್ಯೋ, ಇಲ್ಲೆಲ್ಲ ಪೈಊಟನ ಐತೆ. ಎಂಥ ಕೆಲಸ ಆಯಿತು ಗೈಸ್. ನಾನೇ ಮುಂದೆ ಬಂದ್ಬಿಟ್ಟಿದ್ದೀನಿ ಸಕಲೇಶ್ಪುರ ರೋಡ್ಗೆ. ಗೈಸ್, ವಿಡಿಯೋ ಮಾಡುವಂತ ಕೊಟ್ಟೆ, ಆನ್ ಮಾಡಿಲ್ಲ, ಬರೀ ಫೋನ್ ಮಾತ್ರ ಹಿಡ್ಕೊಂಡೆ. ಎಲ್ಲ ಫೋನ್ಗಳು ಕೊಟ್ಬೋದು ಹಿಂಗೆ. ಹಾಂ, ಚ ಇಂಥ ಮೋಸ ಆಗಬಾರ್ದು ಸಿಗಲ್ಲ ಗೈಸ್. ಇಲ್ಲಿಂದ ಚಿಕ್ಕಮಂಗ್ಳೂರು 66 ಕಿಲೋಮೀಟ್ರ್ ಐತೆ. ಬೇಲೂರು ರೂಟು, ಸಕಲೇಶ್ಪುರ ರೋಡ್ ಹೋಗ್ತಲ್ಲ, ಆ ಕಡೆಯಿಂದ ಬರ್ತಾ ಸಕಲೇಶ್ಪುರ ಮುಗಿಸ್ಕೊಂಡು ಬರ್ತೀವಿ. ಈ ಕಡೆಯಿಂದ ಹೋಗ್ತಾ ಮಾಮೂಲಿ ಬೇಲೂರು ರೂಟ್ ಹೋಗ್ತೀವಿ. ಅಲ್ಲಿ ನಮ್ಮ ಬ್ರೋ ಕಾಲ್ ಮಾಡಿದ್ರು, ಬ್ರೋ ಹೋಗ್ಮೇಲೆ ಕಾಲ್ ಮಾಡಿರಿ ಅಂತವ ಚಿಕ್ಕಮಂಗ್ಳೂರಿಗೆ. ನೋಡುದಾ, ಅಲ್ಲಿ ಹೋಗಾದ್ಮೇಲೆ ಕಾಲ್ ಮಾಡೋಣ. ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಹೋಗೋಣ. ಪಾಪ ಅವ್ರಿಗೆ ಜಾಸ್ತಿ ತೊಂದರೆ ಕೊಡೋದು ಬೇಡ. ನೀವು ಸಾಹುಕಾರ ಮಂದಿಯಪ್ಪ ನೀವು. 60 ಥರ ನೀವು ಲೈಟ್ ಹಾಕತ್ತೀರ. ಪಾಪ ಬಡವ್ರ ಮಂದಿ 2 ಥರ ಹಾಕೊಂಡವ್ರೆ ಅವರು. ಹಾಂ,
ಗೈಸ್ ಇದೇ ರೋಡಲ್ಲಿ ಹೋದ ವರ್ಷ ಬಂದಿದೆ ಅಂತಂದಲ್ಲ ಒಂದು 2 ಇಯರ್ ಬ್ಯಾಕು. ಇನ್ನೊಂದು ಸ್ವಲ್ಪ ಮುಂದೆ ಅನಿಸುತ್ತೆ ಒಂದು ದೊಡ್ಡ ಗುಂಡಿ ಇತ್ತು, ನಾನು ನೋಡಿಲ್ಲ. ನಾನು ಹೋದಂಗೆ ಬಿಟ್ಟಾಡ್ಕೇನೆ ಜಸ್ಟ್ ಮಿಸ್ಸು, ಹಂಗೆ ಪದ್ರ ಕೊಟ್ಟದೆ ಹಂಗೆ. ಅದೇ ಏನೋ ಹೇಳ್ತಾರಲ್ಲ ಬಾಯಿಗೆ ಬಂತು ಅಂತವ, ಸೇಮ್ ಅವತ್ತು ಬಂದಿತ್ತು ಬಾಯಿಗೆ. ರಾಮ ಹಂಗೆ ಪದ್ರ ಕೊಟ್ಟಾಗಿದೆ ಒಂದೇ ಸಲ. ಈ ರೋಡಲ್ಲಿ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗ್ಬೇಕು. ಯಾವುದಪ್ಪ ಈ ರೋಡು ಅಂತಂದರೆ ಅರೇಕಲ್ಲು ಹೊಸಳ್ಳಿ. ಎಸ್, ಅರೇಕಲ್ಲು ಹೊಸಳ್ಳಿ ರೋಡು. ಸ್ವಲ್ಪ ದೂರ ಅಂತ ಉದುರಾಗೈತೆ. ಅಲ್ಲ ಗುರು, ಕುಂಡಿ ಉರಿಬಾರ್ದು ಅಂದ್ಬಿಟ್ಟು ಜಾಕಿ ಹಾಕಿದ್ದೀನಿ. ನನ್ನ ಅಪ್ಪನ ಹಂಗೂ ಉರಿತೈತಲ್ಲ. ಹೆಂಗಪ್ಪ ಕತೆ? ಜಾಕಿ ಕಂಫರ್ಟಬಲ್ ಫೀಲ್ ಕೊಡೋ. ಹೊಡಿತೀನಿ, ಮಧ್ಯೆ ಬರ್ಬೇಡ. ಗುಂಡಿಗಳು ಗುಂಡಿಗಳು ಗುಂಡಿಗಳು. ಫೈನಲ್ ಆಗಿ ಚಿಕ್ಕಮಗಳೂರು ಎಂಟ್ರಿ ಆದ ಗುರು. ಕರ್ನಾಟಕ ಪ್ರಸಿದ್ಧ ತಾಣಗಳ ತವರೂರು ಚಿಕ್ಕಮಗಳೂರಿಗೆ ಸ್ವಾಗತ ಸುಸ್ವಾಗತ. ಓಕೆ, ಚಿಕ್ಕಮಗಳೂರು ಬಂದ್ಬಿಟ್ಟು ಎಗ್ ರೈಸ್ ತಿಂತವ್ರಪ್ಪ. ಫೈನಲಿ ಚಿಕ್ಕಮಗಳೂರು ರೀಚ್ ಆಗಿ ಊಟ ಎಲ್ಲ ಮುಗಿಸಿ ಎಲ್ಲ ಆಯಿತು. ಈಗ ಇಲ್ಲೊಂದು ಗೊತ್ತಿರೋರು ಪರಿಚಯ ಮನೆ ಐತೆ, ಅಲ್ಲಿ ಹೋಗ್ಬಿಟ್ಟು ಮಲ್ಕೊಳ್ಳೋದೆ. ವೀಡಿಯೋ ಎಡಿಟ್ ಮಾಡೋದೈತೆ, ಎಡಿಟ್ ಮಾಡಿಬಿಟ್ಟು ಬೆಳಿಗ್ಗೆ ಅಪ್ಲೋಡ್ ಮಾಡಬೇಕು. ವಿಧಿ ಇಲ್ಲ, ಕೆಲಸಗಳು ತುಂಬಾ ಐತೆ. ಚಲಿಯೇ ಮನೆಗೆ ಬಂದು ಊಟ ಎಲ್ಲ ಮಾಡ್ಕೊಂಡು ಮನೆಗೆ ಬಂದು ಈಗ ರೆಸ್ಟ್ ಮಾಡಬೇಕು. ಎಡಿಟ್ ಮಾಡಿಬಿಟ್ಟು ಮಲ್ಕೊಳ್ಳೋದೆ. ಪಾರ್ಟ್ 2 ಮಾರ್ನಿಂಗಿಂದ ಬೇರೆ ವಿಡಿಯೋ ಬರುತ್ತೆ. ಈ ವಿಡಿಯೋನಲ್ಲಿ ಏನು ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ ಫ್ರೆಂಡ್ಸ್, ಬಾಯ್.